ಎಲ್ಲ ಹೆಣ್ಮಕ್ಳಿಗೂ ಹಬ್ಬ ಬಂತು ಅಂದರೆ ಫಸ್ಟು ನೆನಪಾಗೋದೆ ಹೇಗೆ ರೆಡಿ ಆಗಬೇಕು, ಹೇಗೆ ಮೇಕಪ್ ಮಾಡ್ಕೋಬೇಕು ಅನ್ನೋದಲ್ವಾ. ಫಸ್ಟು ಮನೆಯಲ್ಲೇ ಈ ರೀತಿ ಸಿಂಪಲ್ಲಾಗಿ ಒಂದು ಫೇಶಿಯಲ್ ಮಾಡಿಕೊಂಡು ನಂತರ ಮೇಕಪ್ ಆಗಿ ಮುಖಕ್ಕೆ ಚೆನ್ನಾಗಿ ಮೇಕಪ್ ಕೂರುತ್ತೆ. ಇದಕ್ಕೆ ಏನಿಲ್ಲ, ಒಂದು 2 ಸ್ಪೂನಷ್ಟು ಹಾಲಿನ ಕೆನೆ ತೊಗೊಳ್ಳಿ, 1 ಸ್ಪೂನಷ್ಟು ಸೂಜಿ ರವೆ ತೊಗೊಳ್ಳಿ. ಇದು ನನ್ನ ಫೇವ್ರೇಟು. ಇದನ್ನು 1 ಸ್ಪೂನ್ ಹಾಕ್ಕೊಂಡು ನೀಟಾಗಿ ಇದನ್ನು ಕಲಿಸ್ಕೊಂಡು ಮುಖಕ್ಕೆ ಹಚ್ಕೋಬೇಕು. ಅದನ್ನು ಹಾಕ್ಕೊಳ್ಳೋದ್ರಿಂದ ಫೇಸು ತುಂಬಾ ಶೈನಿಂಗ್ ಬರುತ್ತೆ, ಸಾಫ್ಟಾಗಿರುತ್ತೆ. ನಿಮ್ಮ ಮನೇಲಿ ಸೂಜಿ ರವೆ ಇಲ್ಲ ಅಂದರೂ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡು ಚೆನ್ನಾಗಿ ಹಚ್ಕೋಬೋದು. ಫಸ್ಟಿಗೆ ಒಂದು ಸ್ವಲ್ಪ ಕೈಗೆ ಹಚ್ಕೊಂಡು ನೋಡಿ, ನಿಮಗೆ ಏನು ಅನಿಸ್ಲಿಲ್ಲ ಅಂದರೆ ನಂತರ ಮುಖಕ್ಕೆ ಹಚ್ಕೊಳ್ಳಿ. ಮುಖ ತುಂಬ ಡ್ರೈ ಆಗಿತ್ತು, ತುಂಬ ಇಚ್ಚಿನೆಸ್ ಬರ್ತಾ ಇದೆ ಅಂದರೆ ಇದನ್ನು ವಾರಕ್ಕೊಮ್ಮೆ ಮಾಡಿಕೊಂಡ್ರೂ ಕೂಡ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ, ಹಾಗೆ ಶೈನಿ ಆಗುತ್ತೆ. ಆಯಿಲ್ ಸ್ಕಿನ್ ಇರೋರು ಖಂಡಿತ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಇನ್ನೂ ಆಯಿಲಿ ಅನಿಸುತ್ತೆ. ಡ್ರೈ ಸ್ಕಿನ್ ಅವ್ರಿಗೆ ಇದು ತುಂಬಾ ಬೆಸ್ಟು. ಇದನ್ನು ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಈ ಕತ್ತತ್ರ ಎಲ್ಲ ತುಂಬಾ ಕಪ್ಪಾಗಿರುತ್ತೆ, ಹಾಗೆ ಸ್ಕಿನ್ನೆಲ್ಲ ಒಂಥರ ಸೀಳಿದಾಗಿರುತ್ತೆ. ಅಲ್ಲಿಗೆಲ್ಲ ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಅದು ಸಾಫ್ಟ್ ಆದಂಗೆ ನೀಟಾಗಿ ಟಿಶ್ಯೂ ಪೇಪರಲ್ಲಿ ಒರೆಸ್ಕೊತ ಹೋಗ್ಬಿಟ್ರೆ ಅದು ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಕೈಗೆಲ್ಲ ನೀಟಾಗಿ ಹಚ್ಕೊಳ್ಳಿ. ಕೈಯಲ್ಲಿರೋ ಕೊಳೆ ಎಲ್ಲ ನೀಟಾಗಿ ಈ ಹಾಲಿನ ಕೆನೆ ಜೊತೆ ಬಂದುಬಿಡುತ್ತೆ. ಇದನ್ನು ಮೈಗೆಲ್ಲ ಹಚ್ಕೊಂಡು ಕೂಡ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನಂತರ ಸ್ನಾನ ಮಾಡ್ಕೋಬೋದು. ಈಗ ಇದನ್ನು ಟಿಶ್ಯೂ ಪೇಪರಿಂದ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ, ಅಥವಾ ತಣ್ಣೀರಲ್ಲಾದರೂ ನೀಟಾಗಿ ಒಂದ್ಸರಿ ಮುಖನ ವಾಶ್ ಮಾಡ್ಕೊಂಬಿಡಿ. ನೀಟಾಗಿ ಮುಖನ ವಾಶ್ ಮಾಡ್ಕೊಂಡ ನಂತರ ಈ ಮೂಗಿ ಮೇಲೆ ಹತ್ರ ಎಲ್ಲ ತುಂಬ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರುತ್ತೆ ಅಲ್ವಾ, ಈ ರೀತಿ ಪ್ಲಗ್ಗರ್ ತೊಗೊಂಬಿಟ್ಟು ನೀಟಾಗಿ ಅದನ್ನೆಲ್ಲ ವೈಪ್ ಮಾಡ್ಕೊಂಬಿಡಿ. ಇದನ್ನ ವೈಪ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನು ತುಂಬಾ ಸಾಫ್ಟ್ ಆಗುತ್ತೆ, ಹಾಗೆ ಕಲೆ ಆಗಿರೋದೆಲ್ಲ ನೀಟಾಗಿ ಹೋಗ್ಬಿಡುತ್ತೆ. ಡ್ರೈ ಸ್ಕಿನ್ ಇರೋರಿಗೆ ಈ ಫೇಶಿಯಲ್ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದನ್ನು ಫೇಶಿಯಲ್ನ ಮಾಡ್ಕೊಂಬಿಟ್ಟು ನಂತರ ಮೇಕಪ್ ಮಾಡ್ಕೊಳ್ಳಿ.